ಒಂದೇ ದಿನ ಇಬ್ಬರನ್ನ ಬಲಿ ಪಡೆದಿದ್ದ ಕಿಲ್ಲರ್ ಕಾಡಾನೆ ಕೊನೆಗೂ ಲಾಕ್ ಆಗಿದೆ. ಹೊಲ ಗದ್ದೆಗೆ ಹೋಗೋದಕ್ಕೆ ಭಯ ಪಡ್ತಿದ್ದವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆಪರೇಷನ್ ಕಿಲ್ಲರ್ ಕಾಡಾನೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇದೇ ನೋಡಿ ಚಿಕ್ಕಮಗಳೂರು ಜನರ ನಿದ್ದೆಗೆಡಿಸಿದ ಕಿಲ್ಲರ್ ಕಾಡಾನೆ. ಖೆಡ್ಡಾಕ್ಕೆ ಬಿದ್ದರೂ ಇದರ ಗತ್ತು ಕಮ್ಮಿ ಆಗಿಲ್ಲ. ಕೆಕ್ಕರಿಸಿ ನೋಡೋ ಆ ಲುಕ್ ಹೋಗಿಲ್ಲ. ಶೃಂಗೇರಿ ತಾಲೂಕಿನಲ್ಲಿ ಇಬ್ಬರನ್ನ ಬಲಿ ಪಡೆದಿದ್ದ ಒಂಟಿ ಸಲಗ ಕೊನೆಗೂ ಲಾಕ್ ಆಗಿದೆ. ನಿನ್ನೆ ಸಂಜೆಯೇ ದಿಢೀರಂತ ಶುರುವಾದ ಕಾರ್ಯಾಚರಣೆಯಲ್ಲಿ ಪುಂಡಾನೆಯ ಹುಚ್ಚಾಟದ ಹುಟ್ಟಡಗಿಸಿದ್ದಾರೆ. ಸಿಕ್ಕವರನ್ನ ತುಳಿದು ಕೊಂದು ಹಾಕ್ತಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಒಂದೇ ದಿನದಲ್ಲಿ ಆಪರೇಷನ್ ಕಿಲ್ಲರ್ ಆನೆ ಸಕ್ಸಸ್. ಭಗವತಿ ಬಳಿ ಪುಂಡಾನೆ ಪುಂಡಾಟಕ್ಕೆ ಬ್ರೇಕ್. ಕಳೆದ ಶುಕ್ರವಾರ ಕೆರೆಕಟ್ಟೆ ಸಮೀಪದ ಕೆರೆಗದ್ದೆ ಗ್ರಾಮದಲ್ಲಿ ಇದೇ ಪುಂಡಾನೆ ಅಟ್ಟಹಾಸ ಮೆರೆದಿತ್ತು. ಬೆಳ್ಳಂಬೆಳಿಗ್ಗೆ ಸೊಪ್ಪು ತರುವುದಕ್ಕೆ ಅಂತ ಹೋಗಿದ್ದ ಹರೀಶ್ ಹಾಗೂ ಉಮೇಶ್ರನ್ನ ಅಟ್ಟಾಡಿಸಿ ಕೊಂದು ಹಾಕಿತ್ತು. ಇದರಿಂದ ಸಿಟ್ಟಿಗೆದ್ದಿದ್ದ ಹತ್ತೂರಿನ ಜನ ದಂಗೆದ್ದಿದ್ರು. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಆಪರೇಷನ್ ಕಿಲ್ಲರ್ ಕಾಡಾನೆ ಶುರು ಮಾಡಿದ್ರು. ನಿನ್ನೆ ದುಬಾರೆಯಿಂದ ಏಕಲವ್ಯ ಟೀಮ್ ಶೃಂಗೇರಿಗೆ ಬಂದಿದ್ದು. ಹಂತಕ ಕಾಡಾನೆಗೆ ಖೆಡ್ಡಾ ತೋಡಿದ್ದಾರೆ. ಭಗವತಿ ಕ್ಯಾಂಪ್ ಬಳಿ ಕಿಲ್ಲರ್ ಕಾಡಾನೆ ಸುತ್ತಾಡ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕುಮ್ಕಿ ಆನೆಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಇವತ್ತಿನಿಂದ ಆನೆ ಆಪರೇಷನ್ ಮಾಡುವುದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ರು. ಆದ್ರೆ ಯಾವಾಗ ಕಿಲ್ಲರ್ ಕಾಡಾನೆ ಇಲ್ಲೇ ಸುತ್ತಾಡ್ತಿದೆ ಅನ್ನೋದು ಗೊತ್ತಾಯ್ತು, ದಿಢೀರ್ ಕಾರ್ಯಾಚರಣೆಗಿಳಿದಿದ್ರು. ಆನೆ ಸೆರೆ ಆಪರೇಷನ್ಗೆ ಇಳಿದಿದ್ದ ಏಕಲವ್ಯ ನೇತೃತ್ವದ ಹರ್ಷ, ಅಜೇಯ, ಧನಂಜಯ, ಪ್ರಶಾಂತ ಕುಮ್ಕಿ ಆನೆಗಳು ಕಿಲ್ಲರ್ ಕಾಡಾನೆಯ ಹುಟ್ಟಡಗಿಸಿವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿರುವ ಭಗವತಿ ಪ್ರದೇಶದ ಬಳಿ ಹಂತಕ ಆನೆಯನ್ನ ಲಾಕ್ ಮಾಡಿದ್ದು ರಾತ್ರೋರಾತ್ರಿಯೇ ಸೆರೆ ಹಿಡಿದಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲೇ ಆನೆಗಳು ಮಾಡಿರೋ ಅವಾಂತರಗಳು ಒಂದೆರಡಲ್ಲ. ಆನೆಗಳ ದಾಳಿಗೆ 7 ಜನ ಬಲಿಯಾಗಿದ್ದಾರೆ. ಮೇಲಿಂದ ಮೇಲೆ ಕಾಡು ಪ್ರಾಣಿಗಳು ಹಾಗೂ ಮನುಷ್ಯರ ನಡುವಿನ ಸಂಘರ್ಷ ನಡೀತಾನೆ ಇದ್ದು ಇಲ್ಲಿವರೆಗೆ 2 ಕಾಡಾನೆಗಳನ್ನ ಸೆರೆ ಹಿಡಿಯಲಾಗಿದೆ. ಒಟ್ನಲ್ಲಿ ಕೆರೆಗದ್ದೆ ಜನರ ನಿದ್ದೆಗೆಡಿಸಿದ್ದ ಕಾಡಾನೆ ಕೊನೆಗೂ ಬಂಧಿಯಾಗಿದೆ. ಇಷ್ಟು ದಿನ ಜೀವಭಯದಲ್ಲಿ ಓಡಾಡುತ್ತಿದ್ದವರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ವಿದ್ಯುತ್ ಶಾಕ್ಗೆ 2 ಕಾಡಾನೆಗಳು ಬಲಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಳೆಗಾಳಿಯಲ್ಲಿ ಆನೆಗಳ ಮಾರಣ ಹೋಮವೇ ನಡೆದಿದೆ. ರೈತ ಗಣಪತಿ ಅನ್ನೋರು ತಮ್ಮ ಜಮೀನಿನ ಬೇಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ರು. ನಿನ್ನೆ ರಾತ್ರಿ ಜಮೀನಿಗೆ ಬಂದಿದ್ದ ಕಾಡಾನೆಗಳಿಗೆ ಕರೆಂಟ್ ಶಾಕ್ ತಗುಲಿದೆ. ಇದರ ಪರಿಣಾಮ ಒಂದು ಹೆಣ್ಣು ಹಾಗೂ ಇನ್ನೊಂದು ಗಂಡಾನೆ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಪ್ರಕರಣ ಸಂಬಂಧ ಆರೋಪಿ ಗಣಪತಿಯನ್ನ ಬಂಧಿಸಲಾಗಿದ್ದು ಈತನ ಮಗ ಪರಾರಿಯಾಗಿದ್ದಾನೆ. ಒಟ್ನಲ್ಲಿ ಒಂದು ಕಡೆ ಕಾಡಾನೆಗಳ ಕಾಟ, ಇನ್ನೊಂದು ಕಡೆ ಆನೆಗಳ ಮಾರಣ ಹೋಮ. ಇವೆರಡಕ್ಕೂ ಅರಣ್ಯ ಇಲಾಖೆ ಸಿಬ್ಬಂದಿ ಬ್ರೇಕ್ ಹಾಕಬೇಕಿದೆ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.